ಹಾಸನ ಮತ್ತು ಹೊಳೆನರಸೀಪುರ ತಾಲೂಕಿನ ಶಾಲಾ ಕಾಲೇಜಿಗೆ ಇಂದು ರಜೆಯನ್ನು ಘೋಷಿಸಲಾಗಿದೆ. ಜಿಲ್ಲಾಧಿಕಾರಿ ಲತಾ ಕುಮಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಭಾರೀ ಸಂಖ್ಯೆಯಲ್ಲಿ ಜನರು ಸೇರುವಂತಹ ಹಿನ್ನೆಲೆಯಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ಹಾಸನ ಹಾಗೂ ಹೊಳೆನರಸೀಪುರ ತಾಲೂಕಿನ ಶಾಲಾ ಕಾಲೇಜಿಗೆ ರಜೆಯನ್ನು ಈಗಾಗಲೇ ನೀಡಿದ್ದಾರೆ. ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಭಾರೀ ಪ್ರಮಾಣದಲ್ಲಿ ಭಾರೀ ಸಂಖ್ಯೆಯಲ್ಲಿ ಜನರು ಈಗಾಗಲೇ ಬಂದು ಸೇರ್ತಾ ಇದ್ದಾರೆ. ಇನ್ನು ಅಂತ್ಯ ಸಂಸ್ಕಾರಕ್ಕೂ ಕೂಡ ಸಾಕಷ್ಟು ಮಂದಿ ಸೇರುವಂಥ ಸಾಧ್ಯತೆಗಳಿದೆ. 4,000 ಆಸನದ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಕಲ್ಪಿಸಲಾಗಿದೆ. ಇನ್ನು ಹೆಚ್ಚಿನ ಜನ ಸೇರುವಂಥ ಸಾಧ್ಯತೆ ಇರುವುದರಿಂದಾಗಿ ಶಾಲಾ ಕಾಲೇಜಿಗೆ ಮುನ್ನೆಚ್ಚರಿಕೆಯಾಗಿ ಈಗಾಗಲೇ ರಜೆಯನ್ನು ನೀಡಿದ್ದಾರೆ. ಇಂದು ಮಾವಿನ ಕೆರೆಯಲ್ಲಿಂದು ಚನ್ನಮ್ಮರ ಅಂತ್ಯಕ್ರಿಯೆ ನಡೆಯುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ಪಟ್ಟಣವನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗ್ತಾರೆ. ಇಂದು ಬಂದ್ ಘೋಷಣೆ ಮಾಡಿದ್ದಾರೆ ವರ್ತಕರ ಸಂಘ. ನಾಳೆ ಹೊಳೆನರಸೀಪುರದ ಪಟ್ಟಣದಲ್ಲಿ ಅಂಗಡಿ ಮುಗ್ಗಟ್ಟುಗಳು ಕೂಡ ಇಂದು ಅಂತ್ಯ ಸಂಸ್ಕಾರ ನಡೀತಾ ಇರೋದರಿಂದಾಗಿ ಅಂಗಡಿ ಮುಂಗಟ್ಟುಗಳನ್ನು ಇವತ್ತು ಬಂದ್ ಮಾಡಲಾಗಿದೆ. ಹೋಟೆಲ್ ಸೇರಿದಂತೆ ಎಲ್ಲ ವ್ಯಾಪಾರ ವಹಿವಾಟುಗಳನ್ನು ಬಂದ್ ಮಾಡಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದಲೇ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಸ್ವಯಂ ಪ್ರೇರಿತವಾಗಿ ವರ್ತಕರು ಈಗ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡ್ತಾ ಇದ್ದಾರೆ. ಇತ್ತ ತಾಯಿಯ ಅಗಲಿಕೆ ನೋವಿನಲ್ಲಿ ಮಕ್ಕಳಿಬ್ಬರು ಕಣ್ಣೀರಿಡ್ತಿದ್ದಾರೆ. ಸಮಾಧಿ ಬಳಿ ಕೈ ಹಿಡಿದು ರೋಧಿಸ್ತಾ ಇದ್ದಾರೆ ಅಣ್ಣ ತಂಗಿ. ನೋವಿನಲ್ಲಿರುವಂತಹ ಅಣ್ಣ ರೇವಣ್ಣರನ್ನ ಶೈಲಜಾ ಸಂತೈಸ್ತಾ ಇದ್ದಾರೆ. ನಿನ್ನೆ ಸಂಜೆ ದೇವೇಗೌಡರು ಸಮಾಧಿ ಜಾಗ ನೋಡೋದಕ್ಕೆ ಹೋಗಿರ್ತಾರೆ. ಸ್ಥಳ ನೋಡೋದಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಶೈಲಜಾ ಹಾಗೆ ರೇವಣ್ಣ ಕಣ್ಣೀರಿಟ್ಟಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಇವತ್ತು ಅಂತ್ಯಕ್ರಿಯೆ ನೆರವೇರುತ್ತೆ. ತಾಯಿಯ ಅಂತ್ಯಕ್ರಿಯೆ ಸ್ಥಳವನ್ನು ನೋಡೋದಕ್ಕೆ ಬಂದಂಥ ಮಕ್ಕಳಿಬ್ಬರು ಕಣ್ಣೀರಿಟ್ಟಿದ್ದಾರೆ. ಪರಸ್ಪರ ಕೈ ಹಿಡಿದುಕೊಂಡು ಅಣ್ಣ ತಂಗಿ ಸಂತೈಸಿಕೊಂಡಿದ್ದಾರೆ. ಎಷ್ಟೋ ಜನರಿಗೆ ತಾಯಿ ಅಂತಂದರೆ ಅಪಾರವಾದಂಥ ಪ್ರೀತಿ ಇರುತ್ತೆ. ಇಲ್ಲಿ ಮಕ್ಕಳು ಬೆಳೆದವರಾದರೂ ಎಷ್ಟೇ ದೊಡ್ಡವರಾದರೂ ಕೂಡ ತಾಯಿಯ ಒಂದು ಪ್ರೀತಿಯನ್ನು ನೆನೆದು ಯಾವ ರೀತಿ ಬಿಕ್ಕಿ ಹೇಳ್ತಿದ್ದಾರೆ ಅಂತಂದರೆ ಎಷ್ಟು ಒಡನಾಟ ಇರಬಹುದು ಅಂತ ಅನ್ಸುತ್ತೆ. ನಾವು ಟ್ರಾಫಿಕ್ ಡೈವರ್ಷನ್ ಮಾಡಿದ್ದೀವಿ. ಬೇರಿಯಾಯಿಂದ ಟ್ರಾಫಿಕ್ ಡೈವರ್ಷನ್ ಆಗ್ತಾ ಇದೆ. ಆ್ಯಕ್ಚುಲಿ ಮೈಸೂರು ಬೇರಿಯಾಯಿಂದ ನಮ್ಮ ಟ್ರಾಫಿಕ್ ಡೈವರ್ಷನ್ ಆಗ್ತಾ ಇದೆ ಟುವರ್ಡ್ಸ್ ಹೊಳೆನರಸೀಪುರ. ಬೇರಿಯಾಯಿಂದ ಆಲ್ ವೆಹಿಕಲ್ಸ್ ನಾವು ಟುವರ್ಡ್ಸ್ ಕೃಷ್ಣರಾಜನಗರ ಕಿಕ್ಕಿ. ಇಷ್ಟ ದೇವರ ಸನ್ನಿಧಿಯಲ್ಲೇ ಮಣ್ಣಾಗಲಿದ್ದಾರೆ ಚೆನ್ನಮ್ಮನವರು. ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಇಂದು ಅಂತ್ಯಕ್ರಿಯೆ ನೆರವೇರ್ತಾ ಇದೆ. 2 ಗಂಟೆಯಿಂದ ಸಂಜೆ 4:15 ಅಂತ್ಯಕ್ರಿಯೆ ನೆರವೇರಿದೆ. ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ಆಗ್ತಾ ಇದೆ. ಚೆನ್ನಮ್ಮ ಅಂತ್ಯಕ್ರಿಯೆಯಲ್ಲಿ ಗಣ್ಯರು ಕೂಡ ಭಾಗಿಯಾಗ್ತಾ ಇದ್ದು, ಅಂತ್ಯಕ್ರಿಯೆ ನಡೆಯಲಿರುವಂತಹ ಸ್ಥಳದಲ್ಲಿ 4,000 ಆಸನಗಳ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಮೈಸೂರಿನಿಂದ 4,000 ಕುರ್ಚಿಗಳನ್ನು ತರಿಸಿ ಈಗಾಗಲೇ ಹಾಕಲಾಗಿದೆ. ಅಂತ್ಯಕ್ರಿಯೆ ಸ್ಥಳದಲ್ಲಿ ಶಾಮಿಯಾನ ಹಾಗೆ ವಿದ್ಯುತ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಇಷ್ಟ ದೇವರ ಸನ್ನಿಧಿಯಾಗಿದ್ದು ಅದರ ತಪ್ಪಲಿನಲ್ಲಿಯೇ ಈಗ ಅಂತ್ಯಕ್ರಿಯೆ ನೆರವೇರುತ್ತೆ. ಇದಿಷ್ಟು SP ಅವರ ಮಾತುಗಳು. ಅಂದ್ರೇನು, ಒಂದು ಕಡೆ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇರುವಂತಹ ದೃಶ್ಯಗಳು, ಪ್ರತಿಯೊಬ್ಬರ ಕಣ್ಣಾಲಿಗಳು ಕೂಡ ಒದ್ದೆಯಾಗಿದೆ. ಮಹಾತಾಯಿಯನ್ನು ನೆನೆದು, ಆದರ್ಶ ಮೂರ್ತಿಯನ್ನು ನೆನೆದು ಕಣ್ಣೀರಿಡುತ್ತಿದ್ದಾರೆ ಜನರು. ಅವರು ನಡೆದು ಬಂದ ಹಾದಿ, ಜನರೊಂದಿಗಿದ್ದಂಥ ಒಡನಾಟ, ಅನ್ನಪೂರ್ಣೇಶ್ವರಿ ಆಗಿದ್ರು, ಮಮತಾಮಯ್ಯ ಆಗಿದ್ರು ಅಂತ ಜನರು ಕಣ್ಣೀರಿಡುತ್ತಿದ್ದಾರೆ. ಇನ್ನು ಅಂತ್ಯ ಸಂಸ್ಕಾರ ನಡೆಯುವಂತಹ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದ್ದಾರೆ. ಮಂಜುನಾಥ್, ಈಗಾಗಲೇ ಅಂತಿಮ ದರ್ಶನ ಪಡ್ಕೊಳ್ಳೋದಕ್ಕೆ ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಇನ್ನು ಅಂತ್ಯ ಸಂಸ್ಕಾರ ನಡೆಯುವಂಥ ಸ್ಥಳದಲ್ಲಿಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರುವಂಥ ಸಾಧ್ಯತೆ ಇರುವಂತಹ ನಿಟ್ಟಿನಲ್ಲಿ ಈಗಾಗಲೇ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿ ಯಾವ ರೀತಿ ವ್ಯವಸ್ಥೆಗಳಾಗಿದೆ?
ಹೌದು ಶಕುಂತಲಾ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಇವತ್ತು ನೆರವೇರುತ್ತೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಸಮೀಪ ಇರತಕ್ಕಂಥ ರಂಗನಾಥ ಸ್ವಾಮಿ ದೇಗುಲದ ಬೆಟ್ಟದ ತಪ್ಪಲಿನಲ್ಲಿ ಅದಕ್ಕೆ ವ್ಯವಸ್ಥೆಗಳಾಗಿದೆ. ನಾವೀಗ ತೋರಿಸ್ತಾ ಹೋಗ್ಬೋದು. ಇದೇ ಸ್ಥಳದಲ್ಲಿ ಚೆನ್ನಮ್ಮ ಅವರ ಅಂತಿಮ ಸಂಸ್ಕಾರ ಆಗುತ್ತೆ. ಈಗ ರೇವಣ್ಣ ಅವರು ಈಗಷ್ಟೇ ಕೆಲವು ನಿಮಿಷಗಳ ಹಿಂದೆ ಒಂದಷ್ಟು ಮಾಹಿತಿ ಕೊಟ್ಟರು. ಏನು ವಾಸ್ತು ತಜ್ಞರು ಸೂಚಿಸಿರ್ತಕ್ಕಂಥ ಸ್ಥಳದಲ್ಲೇ ಅಂತಿಮ ಸಂಸ್ಕಾರ ಆಗುತ್ತೆ. ಜೊತೆಗೆ ದಕ್ಷಿಣ ದಿಕ್ಕಿಗೆ ಅವರ ತಲೆಯನ್ನು ಹಾಕಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 10 ಕಾಲುವರೆಗೂ ಕೂಡ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿಂದ ಪಾರ್ಥಿವ ಶರೀರ ದೇವೇಗೌಡರು ಹಿಂದೆ ಅವರು ಶಾಸಕರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲದ ಬಳಿ ಬಾಡಿಗೆ ಮನೆಯಲ್ಲಿ ವಾಸವಾಗಿರ್ತಾರೆ. ಸೊ ಹಾಗಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಬಳಿ ಕೂಡ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಹೊರಗಡೆ ತೀರ್ಥಪ್ರಸಾದವನ್ನು ತಂದು ಪಾರ್ಥಿವ ಶರೀರದ ಮೇಲೆ ಪ್ರೋಕ್ಷಣೆ ಮಾಡಲಾಗುತ್ತೆ. ನಂತರ ಅಲ್ಲಿಂದ ರಘುಪತಿ ದೇವಾಲಯ, ಅಲ್ಲಿಂದ ದೇವೇಗೌಡರು ವಾಸ ಮಾಡ್ತಾ ಇದ್ದಂಥ ಪಡುವಲ ಹಿಪ್ಪೆ ಗ್ರಾಮಕ್ಕೂ ಕೂಡ ಪಾರ್ಥಿವ ಶರೀರನ ಕೊಂಡೊಯ್ಯಲಾಗುತ್ತೆ. ಈಗ ನಾವು ನೋಡ್ತಿದ್ದೀವಿ ರೇವಣ್ಣರ ಸ್ಥಳದಲ್ಲೇ ಇದ್ದಾರೆ. ಇನ್ನೂ ಕೂಡ ಈ ಒಂದು ಸ್ಥಳದಲ್ಲಿ ಏನೆಲ್ಲ ಅಂತಿಮ ಹಂತದ ಸಿದ್ಧತೆಗಳಾಗಬೇಕು ಅನ್ನೋದನ್ನ ಸ್ಥಳೀಯರಿರ್ತಕ್ಕಂಥ ಅಧಿಕಾರಿಗಳು ಹಾಗೆ ತಮ್ಮ ಆಪ್ತರ ಜೊತೆ ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ. ಸೊ ಒಂದು ವಿಶಾಲವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಸುಮಾರು 50,000 ಜನರು ಕೂರ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಆಸನಗಳನ್ನು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ದೊಡ್ಡ ದೊಡ್ಡ LED ಪರದೆಗಳನ್ನು ಕೂಡ ಹಾಕಿದ್ದಾರೆ. ಯಾಕೆಂತ ಹೇಳಿದ್ರೆ ಹತ್ತಿರದಿಂದ ಬಂದು ಎಲ್ಲರೂ ಕೂಡ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕೂತಲೇನೆ ಅವರು ಅಂತಿಮ ಅಂತ್ಯಕ್ರಿಯೆಯ ವಿಧಿವಿಧಾನಗಳನ್ನು ನೋಡಲಿಕ್ಕೆ ಸಾಧ್ಯ ಆಗಬೇಕು ಅಂತೇಳಿ ದೊಡ್ಡ ದೊಡ್ಡ LED ಪರದೆಗಳನ್ನು ಕೂಡ ಹಾಕಲಾಗಿದೆ. ಈಗೇನು ನಾವು ನಿಂತಿದ್ದೀವಿ ಇದೇ ಸ್ಥಳದಲ್ಲಿ ಏನು ಪಡುಲಿಪ್ಪೆ ನಂತರ ಹಳೆಕೋಟೆ ಮಾರ್ಗವಾಗಿ ಪಾರ್ಥಿವ ಶರೀರ ಈ ಸ್ಥಳಕ್ಕೆ ತಂದಿಡಲಾಗುತ್ತೆ. ಇಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಮ್ಮ ಎಡಭಾಗದಲ್ಲಿ ಏನು ನೋಡ್ತೀವಿ ಬ್ಯಾರಿಕೇಡ್ ಹಾಕಿದರೆ ಆ ಭಾಗದಿಂದ ಸಾರ್ವಜನಿಕರು ಬರಲಿಕ್ಕೆ ಅವಕಾಶ. ನಮ್ಮ ಬಲಭಾಗದ ಕಡೆಯಿಂದ ಗಣ್ಯರು ಯಾರು ಬರ್ತಾರೆ ಸೊ ಅವರಿಗೆ ಈಗ ಈ ಭಾಗದಿಂದ ಬರಲಿಕ್ಕೆ ಅವಕಾಶ. ಅವರೆಲ್ಲರೂ ಕೂಡ ಬಂದು ಇಲ್ಲಿ ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಪಡೆದು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾರೆ. ನಂತರ 2 ಗಂಟೆಯಿಂದ 4 ಗಂಟೆಯ ನಡುವೆ ಆ ಒಂದು ಸಮಯ ನಿಗದಿಯಾಗಿದೆ. ಆ ಸಮಯದಲ್ಲಿ ಚೆನ್ನಮ್ಮ ಅವರ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ನಂತರ ಅಂತ್ಯಕ್ರಿಯೆ ಇದೇ ಸ್ಥಳದಲ್ಲಿ ಆಗುತ್ತೆ. ಬೆಂಗಳೂರಿನ ಏನು JP ನಗರದಲ್ಲಿರ್ತಕ್ಕಂಥ ಕನಕಗಿರಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಕಣ್ಣನ್ ಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಅಂತಿಮ ಸಂಸ್ಕಾರದ ವಿಧಿವಿಧಾನಗಳು ನಡೆಯುತ್ತವೆ. ಸೊ 2 ಗಂಟೆಯಿಂದ 4 ಗಂಟೆ ನಡುವೆ ಈ ಒಂದು ಅಂತಿಮ ಅಂತ್ಯಕ್ರಿಯೆಯ ವಿಧಿವಿಧಾನಗಳು ನಡೀತಕ್ಕಂಥದ್ದು ಶಕುಂತಲಾ. ಧನ್ಯವಾದ ಮಂಜುನಾಥ್, ತಮ್ಮ ಅಪ್ಡೇಟ್ಸ್ಗಾಗಿ.